Namaste. My name is Radha Krishna. I'm a MSc Agri graduate. So for last 4 years, I am into the large scale composting. ಸೈಂಟಿಫಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರತಿ ಎಕರೆಗೆ ಸುಮಾರು ಒಂದು 8 ರಿಂದ 10 ಟನ್ನಷ್ಟು ಕಾಂಪೋಸ್ಟ್ ಇಲ್ಲ ಒಳ್ಳೆ ಕಲ್ತಿರೋ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಕೊಡಬೇಕಾಗುತ್ತೆ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಒಳ್ಳೆ ಕ್ವಾಲಿಟಿ ಕಾಂಪೋಸ್ಟ್ ಸಿಗೋದು ಕಷ್ಟ. ಅದು ಸಿಕ್ಕಿದ್ರೂ ಕೂಡ ಅದರದ್ದೇ ಆದ ಒಂದು ನ್ಯೂನತೆಗಳಿರುತ್ತೆ. ಸೊ ಇದನ್ನ ಮನಗೊಂಡು ಒಂದು ಒಳ್ಳೆ ರೀತಿಯ ಕಾಂಪೋಸ್ಟ್ ಮಾಡ್ಬೇಕಂತ ಮಾಡ್ತಿದೀವಿ. ಇದು ಯಾವುದೇ ರೀತಿಯ ಒಂದು ಸಿಟಿ ಕಾಂಪೋಸ್ಟ್ ಆಗಲಿ ಪ್ರೆಸ್ ಮಡ್ ಆಗಲಿ ಆಗಿರೋದಿಲ್ಲ. ಮಾರ್ಕೆಟ್ ಗಿಂತ ವಿಭಿನ್ನವಾಗಿ ಪ್ಯಾಡಿ ಸ್ಟ್ರಾ ಬೇಸ್ಡ್ ಕಾಂಪೋಸ್ಟ್ ಅನ್ನ ಸೈಂಟಿಫಿಕ್ ಆಗಿ ಭತ್ತದ ಹೊಟ್ಟು ಮತ್ತು ಅದರ ಬೂದಿಯನ್ನು ಮತ್ತು ಕೋಕೋ ಪಿಟ್ಟು, ಹರ್ಬಲ್ ಮತ್ತೆ ಫಾರ್ಮ್ ವೇಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿ ರಾಶಿ ಮಾಡಿ ಇದಕ್ಕೆ ವಿಧ ಸ್ಟೇಜ್ ದಲ್ಲಿ ಬೇರೆ ಬೇರೆ ಮೆಟೀರಿಯಲ್ ಅನ್ನ ಆಡ್ ಮಾಡಿಬಿಟ್ಟು ನಾಟಿ ಹಸುವಿನ ಸಗಣಿಯನ್ನ ಸ್ಲರ್ರಿ ಮಾಡಿ ಅದ್ರ ಜೊತೆಗೆ ಡಿಕಾಂಪೋಸರ್ ಅನ್ನ ಯೂಸ್ ಮಾಡಿ ಸ್ಪ್ರೇ ಮಾಡ್ತಾ ಇರ್ತೀವಿ. ಈ ಕಾಂಪೋಸ್ಟ್ ಪ್ರಕ್ರಿಯೆಗೆ 8 ರಿಂದ 10 ತಿಂಗಳಷ್ಟು ಸಮಾವಕಾಶ ತೆಗೆದುಕೊಳ್ಳುತ್ತದೆ. ಚೆನ್ನಾಗಿ ಕಲ್ತಿರ್ತದೆ ಮತ್ತು ಇದು ಎಲ್ಲಾ ಬೆಳೆಗಳಿಗೂ ಸೂಕ್ತ. ಏರೋಬಿಕ್ ಡಿಕಾಂಪೋಷನ್ ಆಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಈವನ್ ಹೀಟ್ ಜನರೇಟ್ ಆಗುತ್ತೆ ಮತ್ತೆ ಹೋಮೋಜಿನಿಯಸ್ ಆಗಿ ಯೂನಿಫಾರ್ಮಿಟಿ ಆಗಿ ಇರುತ್ತದೆ. ಗಿಡಕ್ಕೆ ಬೇಕಾಗಿರುವ ಎಲ್ಲ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ತ್ವರಿತಗತಿಯಲ್ಲಿ ಸಮ ಪ್ರಮಾಣವಾಗಿ ಸಿಗುತ್ತದೆ. ನಮ್ಮ ಒಂದು ಕಾಂಪೋಸ್ಟ್ ನಲ್ಲಿ ಯಾವುದೇ ಒಂದು ವೀಡ್ಸ್ ಅಂದ್ರೆ ಕಳೆಗಳು ಬರುವ ಒಂದು ಅವಕಾಶ ಬಹಳಷ್ಟು ಕಮ್ಮಿ. 70% ಹುಲ್ಲು ಆಧಾರಿತ ಆಗಿರೋದ್ರಿಂದ ಅವೈಲಬಲ್ ಬಯೋಸಿಲಿಕಾ ಅನ್ನೋದಿರುತ್ತೆ. ಇದು ಗಿಡಕ್ಕೆ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ ಮತ್ತು ನಮ್ಮ ಈ ಕಾಂಪೋಸ್ಟ್ ಮಲ್ಚಿಂಗ್ ಕೂಡ ಆಗಿ ಕೆಲಸ ಮಾಡ್ತದೆ. ನಾವು ಸರಿಸುಮಾರು ಒಂದು ತಿಂಗಳಿಗೆ ಒಂದು 900 to 1000 ಟನ್ಸ್ ಅಷ್ಟನ್ನು ಕಾಂಪೋಸ್ಟ್ ನ ಪ್ರೋಸೆಸ್ ಮಾಡಿ ಬಲ್ಕ್ ಆಗಿ ಟ್ರಕ್ಗಳಲ್ಲಿ ರೈತರಿಗೆ, ಈ ಕಾರ್ಪೊರೇಟ್ ಕಂಪನೀಸ್ಗೆ, ಸ್ಟಾರ್ಟ್ಅಪ್ಸ್ಗೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಲೂಸ್ ಅನ್ನೇ ಸಪ್ಲೈ ಮಾಡ್ತಾ ಇದ್ದೀವಿ. ನಾನು ಬೀಯಿಂಗ್ ಎನ್ ಅಗ್ರಿ ಗ್ರಾಜುಯೇಟ್, so I want to contribute to the farming community by providing quality compost at affordable price. ಇವತ್ತು ಕೂಡ ರೈತರಿಗೆ ಒಂದು 90% ಭಾಗ ಲೂಸ್ ಕಾಂಪೋಸ್ಟ್ ಅನ್ನೇ ಸಪ್ಲೈ ಮಾಡ್ತಿದ್ದೀವಿ. ಎಲ್ಲೋ ಕೆಲವರಿಗೆ ಈ ಅರ್ಬನ್ ಗಾರ್ಡನರ್ಸ್ಗೆ, ಈ ಸ್ಮಾಲ್ ಫಾರ್ಮರ್ಸ್ಗೆ ಅದನ್ನ ಕಾಂಪೋಸ್ಟ್ ನ ಜಲ್ಡಿ ಹಿಡಿದು ಪ್ಯಾಕ್ ಮಾಡಿ ಸಪ್ಲೈ ಮಾಡ್ತಿದ್ದೀವಿ. ಬಟ್ ದಟ್ ಈಸ್ ಆಲ್ಸೋ ಕಮ್ಸ್ ವಿತ್ ದ ಕಾಸ್ಟ್. ಸೊ ಇವತ್ತಿನ ಒಂದು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನಿಂದ ಮತ್ತು ಹೆಚ್ಚಿನ ರೀತಿಯಲ್ಲಿ ರೆಕಮೆಂಡೇಶನ್ ಗಿಂತ ಜಾಸ್ತಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಯಥೇಚ್ಛವಾಗಿ ಕೊಡ್ತಿರೋದ್ರಿಂದ ಭೂಮಿಯ ಫಲವತ್ತತೆ ಆಲ್ಮೋಸ್ಟ್ ಅಲ್ಲಿ ಹಾಳಾಗಿದೆ ಮತ್ತು ಬರಡಾಗುವ ಪರಿಸ್ಥಿತಿಗೆ ಬಂದು ನಿಂತಿದೆ. ಸೊ ಈ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಕೊಡುವ ಒಂದು ಅನಿವಾರ್ಯತೆ ಬಹಳಷ್ಟಿದೆ. ಥ್ಯಾಂಕ್ ಯು.